ಇವ್ರೇನೋ ಇವ್ರ ಪ್ರೀತಿ ಏನೋ ನಂಗೆ ಒಂದು ಅರ್ಥನೇ ಆಯ್ತಿಲ್ಲ. ಒಬ್ರ ಮೇಲೆ ಒಬ್ರಿಗೆ ಸಹನೆ ಪ್ರೀತಿ ಐತೆ, ಆದ್ರೆ ಇವ್ರಿಬ್ರ ಮಧ್ಯೆ ಏನೋ ದೂರ ಐತೆ. ಅದೇನೋ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ಕಣ್ಣೆದುರುಗಡೆ ಇವ್ರಿಬ್ರು ದೂರ ಆಗಿರೋದು ನೋಡಕ್ ಆಯ್ತಿಲ್ಲ. ಅದಕ್ಕೆ ಇವ್ರಿಬ್ರನ್ನ ಒಂದ್ ಮಾಡಕ್ಕೆ ಏನಾರ ಮಾಡ್ಬೇಕು. ಭಾಷಿಣಿ, ನಿನ್ನಿಂದ ಆವಾಯ್ತು. ಅಯ್ಯೋ ಅಯ್ಯೋ, ಭಾಷಿಣಿ 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 ಏನಾಯ್ತು? ಹಾವು ರಾಹುಲರೇ. ಹಾವ ಎಲ್ಲಿ? ಹಾವು ಇಲ್ಲ, ಏನೂ ಇಲ್ಲ. ನೀವಿಬ್ರು ದೂರ ಇದ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ಹಾಗೆ ಕಿರ್ಚಿ ಒಂದ್ ಮಾಡ್ದೆ ಅಷ್ಟೇ. ಈಗ ಚೆನ್ನಾಗೈತೆ. ಏನ್ ಪದು ನೀನು? ಮೇಡಮ್ ನೋಡಿದ್ರೆ ಏನ್ ಅನ್ಕೋತಾರೆ? ಗಂಡ ಹೆಂಡ್ತಿನೇ ಅಲ್ವಾ, ಅನ್ಯೂನ್ವಾಗಿದ್ದಾರೆ ಅನ್ಕೋತಾರೆ ಅಷ್ಟೇ. ಮತ್ತೆ ಇದೊಂದ್ ದೊಡ್ಡ ವಿಷಯನಾ? ಅಲ್ಲ, ಅವಳೇನೋ ಭಯ ಪಡ್ಸೋದಕ್ಕೆ ಹಾಕಿರ್ಚಿದ್ಲು, ನೀನ್ ಭಯ ಪಡ್ಕೊಂಡ್ರೆ ಹೇಗೆ? ಅದು ನಾಟಕ ಅಂತ ನಂಗೆ ಹೇಗೆ ಗೊತ್ತಾಗತ್ತೆ ಹೇಳಿ? ತಿಳ್ಕೋಬೇಕು. ನಿಜಾನ ಕರೆಕ್ಟ್ ಆಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹಾಗೆ ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತೀಯ. ಅಜ್ಜಿ ಕರೀತಿದ್ದಾರೆ ಅನ್ಸುತ್ತೆ. ನಾನು ಹೋಗ್ತೀನಿ ರಾಹುಲ್ ಅವರೇ, ಹೋಗ್ತೀನಿ. ಭಾಷಿಣಿ ಭಾಷಿಣಿ ಹೀಗೆ ಎಷ್ಟು ದಿನ ಅಂತ ತಪ್ಪಿಸ್ಕೋತೀಯ ಭಾಷಿಣಿ? ವನಜಕ್ಕ, ಸರಸು ಮುಖದಲ್ಲಿ ಬೆಳಕು ಕಾಣಿಸ್ತಿದ್ಯಾ ನಿಮಗೆ? ಹಾ, ಅಡ್ಗೆ ಬೆಳಕ ಇಲ್ಲ ಬೆರಣಿ ಬೆಳಕ? ಅಡುಗೆ ದೇವರಿಗೆ ಹೋಗೋದಕ್ಕೆ ಇದು ಸಗಣಿ, ಸಾರಿ ಬೆರಣಿಗಳ ಬೆಳಕೆ ಅನ್ನಿಸ್ತದೆ. ಆ ಬೆಳಕನ್ನ ನೋಡ್ತಾ ನೀವಿಬ್ರು ಕತ್ಲೆಯಲ್ಲಿ ಕಳ್ದ್ ಹೋಗ್ಬೇಡಿ. ಹೊರಗಡೆ ಎಳೆಯೋದಕ್ಕಾಗ್ಲಿ ದಾರಿನ ತೋರ್ಸೋದಕ್ಕಾಗ್ಲಿ ಯಾರು ಇರಲ್ಲ, ಯಾರು ಬರಲ್ಲ. ಹಲೋ ಸರಸು ಅಲಿಯಾಸ್ ಭಾಷಿಣಿ, ಈ ಬೆಳಕು ನಿನ್ ಗೆಲುವು ಎರಡೂ ಶಾಶ್ವತ ಅಲ್ಲ ಸರಸು. ಹೋ ಅಂತ ಎಗರಾಡ್ಬೇಡ. ಆ ಮುದುಕಿಗೆ ಟೈಮ್ ಪಾಸ್ ಆಗ್ದೇನೆ ಸ್ಪರ್ಧೆಗಳನ್ನು ಇಟ್ಟಿದ್ದಾಳೆ. ಅಂಕಲ್ ಸುಮ್ನೆ ಇರದೆ ಕಂಡೀಷನ್ಸ್ ಹಾಕಿದ್ದಾರೆ. ಅದು ನಿಜ ಅನ್ಕೊಂಡು ನೀನ್ ಕಷ್ಟ ಪಡ್ತಿದ್ಯಾ, ಆದ್ರೆ ನಿನ್ ಫೇಲ್ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಮರ್ತೋಗ್ಬೇಡ. ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ನಾನ್ ಹೇಗ್ ಮರ್ತೋಗ್ತೀನಿ? ಈ ಸ್ಪರ್ಧೆಯಲ್ಲಿ ನಾನ್ ಗೆದ್ರು ಸೋತ್ರು ಈ ಮನೆ ಸೊಸೆಯಾಗೇ ಇರ್ತೀನಿ.
ಅಧಿಕಾರದ ಬಗ್ಗೆ ಹೇಳೋದಾದ್ರೆ ವಾಣಿಯಾಗಿ ಬಂದಾಗ ಅನುಭವಿಸಿರೋದೇ ಸಾಕು. ವಾಣಿ ಅನ್ನೋ ಹೆಸರಲ್ಲಿ ಯೂನಿವರ್ಸಿಟಿ ಇರೋ ವಿಷಯ ನಿಮಗ್ ನೆನ್ಪಿರ್ಬೇಕು ಅಲ್ವಾ? ಇನ್ನೆಲ್ಲಿರುತ್ತೆ, ನೀನ್ ಫೇಕ್ ಅಂತ ಗೊತ್ತಾಗಿದ್ದೇನೆ ನೆನ್ಸ್ ಹೋಗಿದೆ. ಅವಾಗಂದ್ರೆ ನೀನ್ ಸುಳ್ಳು ಹೇಳ್ತಿದ್ದೆ, ಎಲ್ಲ ಸರಿ ಇತ್ತು. ನೀನ್ ಯಾರು ಅಂತ ಗೊತ್ತಾದ್ಮೇಲೆ ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಅಂತದ್ರಲ್ಲಿ ಸೊಸೆಯಾಗಿ ಹೇಗ್ ಒಪ್ಕೋತಾರೆ, ನಿನ್ನ ತಲೆ ಮೇಲೆ ಹೇಗ್ ಕೂರಿಸ್ಕೋತಾರೆ? ಸರಿ, ನನಗ್ ಅವಕಾಶ ಇಲ್ಲ ಅಂತಿದ್ಯಾ ಅಲ್ವಾ? ನೀನೇನ್ ಮಾಡ್ತಿದ್ಯಾ? ಹಿರಿ ಸೊಸೆಯಾಗಿ ಹಿರಿಯೊಳಾಗಿ ಯಾವ ಕೆಲ್ಸನಾದ್ರೂ ಮಾಡಿದ್ಯಾ? ಯಾವಾಗ ನೋಡಿದ್ರು ಇವಳ ಹಿಂದೆ ಬಾಲದ ಹಾಗೆ ಓಡಾಡೋದನ್ ಬಿಟ್ರೆ ಕುಟುಂಬಕ್ಕೋಸ್ಕರ ಏನಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಕ್ ಇನ್ನೇನಿದೆ? ಎಲ್ಲರ ದೃಷ್ಟಿಲೂ ನಾನೊಬ್ಳು ಪೆದ್ದಿ, ಯಾವ ಕೆಲ್ಸಕ್ಕೂ ಬಾರ್ದೇ ಇರೋಳು. ಈ ಮನೇಲಿ ಪ್ರೀತಿ ಮಾತ್ರನೇ ನನಗ್ ಬೆಲೆ ಕೊಡೋದು. ಅದಕ್ಕೆ ಅವಳ ಹಿಂದೆನೆ ಇರ್ತೀನಿ, ಅವಳ ಮಾತೆ ಕೇಳ್ತೀನಿ. ನಮ್ ಹತ್ರ ನಗ್ನಗ್ತಾ ಮಾತಾಡೋರೆಲ್ಲ ಒಳ್ಳೆಯವರಲ್ಲ, ದೂರ ಇಡೋರೆಲ್ಲ ಕೆಟ್ಟೋರಲ್ಲ ವನಜಕ್ಕ. ಅಗತ್ಯಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದಕ್ಕೂ ಆಪತ್ತಲ್ಲಿ ಸೇವ್ ಮಾಡೋದಕ್ಕೂ ವ್ಯತ್ಯಾಸ ತಿಳ್ಕೊಳ್ಳೋವರೆಗೂ ನಿನ್ ಕೆಲ್ಸ ನಾಯಿ ಬಾಲ ಹಿಡ್ಕೊಂಡು ನೀರಲ್ಲಿ ಈಜಿದ ಹಾಗೇನೆ. ಮನಜಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಸರ್ಸು ನನ್ಗೆ ವಾರ್ನಿಂಗ್ ಕೊಟ್ಲಾ ಇಲ್ಲ ಸಜೆಷನ್ ಕೊಟ್ಲಾ ಅಂತ ಅರ್ಥ ಆಗ್ತಿಲ್ಲ ಪ್ರೀತಿ. ಮುಖ, ನಿಮ್ ಬಲ ಏನೋ ನಿಮ್ ದೊಡ್ಡತನ ಏನೋ ಅವಳಿಗೆ ಇವಾಗ ಗೊತ್ತಾಗ್ತಿದೆ. ನೀವ್ ನನ್ ಪಕ್ಕ ಇದ್ರೆ ಗೆಲ್ಲೋದು ಇಂಪಾಸಿಬಲ್ ಅಂತ ನಿಮ್ಮನ್ನ ಅವಳ ಕಡೆಗೆ ತಿರ್ಗಿಸ್ಕೊಳ್ಳೋದಕ್ಕೆ ಆಪರೇಷನ್ ಅಂತ ಸ್ಟಾರ್ಟ್ ಮಾಡಿದಾಳೆ. ಅವಳು ಏನೇ ಮಾಡಿದ್ರು ಎಲ್ರು ಅನ್ಕೊಂಡ್ ಹಾಗೆ ಮಧ್ಯಂತರ ವಿರಾಮ ಬಂದ್ರೂನು ನನ್ ಫುಲ್ ಸಪೋರ್ಟ್ ನಿನ್ಗೆ ಪ್ರೀತಿ. ಥ್ಯಾಂಕ್ಸ್ ಮನಜಕ್ಕ. ನಿಮ್ ಪೆದ್ದತನೇ ನನಗೆ ಶ್ರೀರಾಮ್ ರಕ್ಷೆ. ಏನಾಯ್ತು ವಾಗ್ದೇವಿ? ಮನೇಲಿ ತಾನೇ ಇದ್ದೀರಾ? 2 ದಿವಸದಿಂದ ಏನಾಗ್ತಿದೆ ಅಂತ ನೀವು ನೋಡ್ತಿಲ್ವಾ? ನಮ್ಮ ಅತ್ತೆ ಮಾಡ್ತಿರೋ ಸ್ಪರ್ಧೆಲಿ ನನ್ನ ದೇಹ ನುಚ್ಚು ನೂರಾಗ್ತಿದೆ. ಅದ್ರ ಜೊತೆಗೆ ನೀವಾಡೋ ತಮಾಷೆ ಮಾತುಗಳು ನನಗೆ ಇರಿಟೇಷನ್ ಆಗ್ತಾ ಇದೆ. ವಾತಾವರಣ ಬಿಸಿಯಾಗಿರುವಾಗ ಏನೋ ತಣ್ಣಗ್ ಮಾಡೋಣ ಅಂತ ಅವಾಗವಾಗ ಹೀಗೇನೆ. ಅದನ್ನ ತಣ್ಣಗ್ ಮಾಡೋದಕ್ ಬದಲು ತುಪ್ಪ ಸುರಿದು ಇನ್ನೂ ಬಿಸಿ ಮಾಡ್ತಾ ಇದ್ದೀರಾ. ಏನೋ ನಿನ್ನ ಅಭಿಪ್ರಾಯ ಇದು. ಒಂದು ಕಡೆ ಆಫೀಸ್ ವರ್ಕ್ ಎಲ್ಲ ಪೆಂಡಿಂಗ್ ಆಗೋಗಿದೆ. ಅದನ್ನೆಲ್ಲ ಹೇಗ್ ಕಂಪ್ಲೀಟ್ ಮಾಡೋದು, ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಹೇಗ್ ಮಾಡೋದು ನನಗಂತೂ ಅರ್ಥ ಆಗ್ತಿಲ್ಲ. ಇನ್ನೇನ್ ವಾಗ್ದೇವಿ, ಇವತ್ತೊಂದಿನ ಅಲ್ವಾ, ನಾಳೆಯಿಂದ ಮತ್ತಿದೇ ಸಮಯ ಸಂದರ್ಭ ಬೇಕು ಅಂದ್ರೂ ಬರೋದಿಲ್ಲ. ನಿಮಗೇನಾಗ್ಬೇಕು ಹೇಳಿ? ಇದನ್ನ ಆಡಿಯನ್ಸ್ ತರ ಜಸ್ಟ್ ಎಂಜಾಯ್ ಮಾಡ್ಕೊಂಡಿದ್ದೀರಾ. ನನ್ನ ಕಷ್ಟಗಳೆಲ್ಲ ನಿಮಗೆ ಕಾಮಿಡಿಯಾಗಿ ಕಾಣಿಸುತ್ತೆ. ಸರಿ ಚಿನ್ನಮ್ಮ, ಅದೇ ವಾಗ್ದೇವಿ ಅವರೇ, ಹಾ, ಇನ್ಮೇಲಿಂದ ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಲಿ ಅಂತೀರಾ? ಚಿನ್ನಮ್ಮ, ಅಯ್ಯೋ ದೇವ್ರೆ, ಅತ್ತೆ ಮತ್ತೆ ಬರ್ತಿದ್ದಾಳಲ್ಲ, ಇನ್ನೇನ್ ಟಾಸ್ಕ್ ಕೊಡ್ತಾಳೋ ಏನ್ ಕತೆನೋ. ನೋಡಿ, ನನ್ ಬಗ್ಗೆ ಏನಾದ್ರೂ ಅತ್ತೆ ಬಂದು ಕೇಳಿದ್ರೆ ಅವಳು ತುಂಬಾ ಆಯಾಸಾಗಿ ಮಲಗಿದಾಳೆ, ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕ್ ಬಿಡಿ ಅಂತ ಹೇಳಿ ಕಳಿಸ್ಬಿಡಿ. ಸರಿ.
ನೋಡಿ, ಸರಿ ಅಂತ ಹೇಳೋದಲ್ಲ. ನಾನು ಹೇಳ್ದಾಗೇನು ನೀವ್ ಹೇಳಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನಿದ್ದೀನಲ್ವಾ, ನಾನ್ ನೋಡ್ಕೋತೀನಿ, ನೀನ್ ಹೋಗು. ಓ ಗಾಡ್. ಚಿನ್ನಮ್ಮ, ಏನಾಯ್ತು ಅರುಣ್ ಅವ್ರೆ? ಅವಳ ಹಣೆ ಮೇಲೆ ಬಟ್ಟೆ ಯಾಕೆ ಹಾಕಿದೀರಾ? ನೀವ್ ಬಂದ್ರೆ ಆಯಾಸ ಆಗಿ ಮಲ್ಕೊಂಡಿದ್ದೀನಿ, ಸ್ಪರ್ಧೆ ಗಿರ್ದೆ ಏನು ಬೇಡ ಅಂತ ಹೇಳು ಅಂತ ಅನ್ಲತ್ತೆ ಅವ್ರೆ. ಅಷ್ಟೇ ತಾನೇ ವಾಗ್ದೇವಿ? ಏನ್ ಚಿನ್ನಮ್ಮ, ನಾಟಕನಾ? ಛೇ, ಹಾಗೇನು ಇಲ್ಲ ಅತ್ತೆ. ನಮ್ಮತ್ತೆ ಬಂದ್ರೆ ನಾನ್ ತಕ್ಷಣ ಎದ್ ನಿಂತ್ಕೋಬೇಕು ಅಂತ ಇವ್ರ ಹತ್ರ ಹೇಳ್ತಿದ್ರೆ ಇವ್ರು ಇನ್ನೇನೋ ಅರ್ಥ ಮಾಡ್ಕೊಂಡಿರೋ ಹಾಗಿದೆ ಅತ್ತೆ. ಆದ್ರೂ ನನ್ನ ಜೀವನದಲ್ಲಿ ನಿಮಗಿಂತ ಹೆಚ್ಚು ಇನ್ನೇನು ಇಲ್ವಲ್ಲ ಅತ್ತೆ. ಏನೋ ಹೊರಟೋಗ್ತಿದ್ದೀನಲ್ವಾ, ನಿಮ್ ಪದ್ಧತಿಗಳಲ್ಲಿ ಬದಲಾವಣೆ ಬಂದಿದೆಯೇನೋ ಅನ್ಕೊಂಡಿದ್ದೆ. ಇಲ್ಲ ಅತ್ತೆ, ಹಾಗ್ ಯಾವತ್ತೂ ಇರೋಲ್ಲ. ಸರಿ, ನಡಿ ಕೆಳಗಡೆ ಹೋಗೋಣ. ಅಂದ್ರೆ ಇನ್ನೊಂದು ರೌಂಡ್ ಇದೆಯಾ? ಹೌದು, ಇದೇ ಕೊನೆಯ ಸ್ಪರ್ಧೆ. ಕೊನೆದ? ನಿಜನೇನಾ? ನಿಜವಾಗ್ಲೂ ಚಿನ್ನಮ್ಮ. ಸರಿ, ಬಾ ನನ್ ಜೊತೆ. ಇಷ್ಟ ಇಲ್ದಿರೋ ಕೆಲ್ಸಕ್ಕೆ ಸೋಮಾರಿತನ ಪ್ರಾಣಮಿತ್ರ ಅಂದ ಹಾಗೆ ಯಾವತ್ತೂ ಇಲ್ದಿರೋ ನಮ್ ಚಿನ್ನಮ್ಮಂಗ್ ಕೂಡ ಆಯಾಸ ಆಗ್ತಿದೆ. ಈ ಕೊನೆ ಸ್ಪರ್ಧೆ ಏನಾಗುತ್ತೋ? ಅತ್ತೆಯವರು ಹೋಗೋಕ್ ಮುಂಚೆ ಕಥೆನ ಯಾವ ಕಡೆ ತಿರುಗಿಸ್ತಾರೋ ನೋಡೋಣ. ಇವತ್ತು ಸಮ್ಮರ್ ಸ್ಪೆಷಲ್ ಉಪ್ಪಿನಕಾಯಿ ಕಾಂಪಿಟೇಷನ್ ಅನ್ಸುತ್ತೆ. ಮೊನ್ನೆ ಅಡುಗೆ, ನಿನ್ನೆ ಬೆರ್ಣಿ, ಇವತ್ತು ಉಪ್ಪಿನಕಾಯ. ಈ ಮುದುಕಿ ಕಾನ್ಸೆಪ್ಟ್ಸು ಮಾಮೂಲಿ ಆಗಿಲ್ಲ. ಅದನ್ನೆಲ್ಲ ಇಲ್ಲಲ್ಲ ಅಜ್ಜಿ, ನೀನ್ ಹಿಂದೆನೇ ಇದ್ದಾರೆ, ಡೈರೆಕ್ಟ್ ಆಗಿ ಹೇಳು. ಸಾರಿ ಅಜ್ಜಿ, ಅದೇನೋ ಗೊತ್ತಿಲ್ಲದೆ. ಅಷ್ಟೊಂದು ಭಯ ಇರೋಳು ತಮಾಷೆ ಕೂಡ ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಭಾಷಿಣಿ, ಇದೇ ಲಾಸ್ಟ್ ಕಾಂಪಿಟೇಷನ್. ಆಲ್ರೆಡಿ ನೀನು ಲೀಡಲ್ ಇದೆಯಾ. ಇದನ್ನು ಕೂಡ ಗೆದ್ಬಿಟ್ರೆ ಆಗ ಮೆಜಾರಿಟಿ ಅಂಡ್ ಪವರ್ ನಿಂದೆ. ಏನಣ್ಣ, ಅತ್ತಿಗೆನ ಮೋಟಿವೇಟ್ ಮಾಡ್ತಿದ್ಯಾ? ಯಾನವ್ಯ, ಇಲ್ಲ ಅಂದ್ರೆ ಈ ಸೊಸೆಗೆ ಅತ್ತೆ ಅವ್ರ ಮೇಲೆ ಕನ್ಸರ್ನ್ ಜಾಸ್ತಿ ಆಗ್ಬಿಡುತ್ತೆ. ಈ ಸ್ಪರ್ಧೆನ ಪಾಸಿಟಿವ್ ಆಗಿ ತಗೋ ಸರ್ಸು. ಸಾರಿ ಭಾಷಿಣಿ. ಏನ್ ನವ್ಯ, ನೀನು ಕೂಡ ನನ್ನ ಹಾಗೇನೆ ಹೆಸರಲ್ಲಿ ಕನ್ಫ್ಯೂಸ್ ಆಗ್ತಾನೆ ಇದೆಯಾ?
ಅಜ್ಜಿ, ಈ ಕಡೆ ಆ ಕಡೆ ಉಪ್ಪಿನಕಾಯಿ ಬೇಕಾಗಿರೋದನ್ನೆಲ್ಲ ಇಟ್ಬಿಟ್ಟಿದೀನಿ. ಅತ್ತೆ ಸೊಸೆ ಶುರು ಮಾಡೋದಂದೇ ಬಾಕಿ. ಪ್ರಪಂಚದಲ್ಲಿ ಏನೇ ಮೂಲ ಇದ್ರೂ ನಮ್ಮವರು ತಪ್ಪದೆ ನೋಡೋ ರುಚಿ, ನಮ್ಮ ಆತ್ಮಾಭಿಮಾನಕ್ಕೆ, ನಮ್ಮ ಆತ್ಮ ಗೌರವಕ್ಕೆ ಎತ್ತಿ ಹಿಡಿಯೋ ಈ ಕೆಂಪು ಬಣ್ಣದ ಜಂಡ ನಮ್ಮ ಉಪ್ಪಿನಕಾಯಿ. ಅಂತ ಉಪ್ಪಿನಕಾಯಿನ ಇವತ್ತು ನಮ್ಮ ಅತ್ತೆ ಸೊಸೆಯ ಸ್ಪರ್ಧೆಯಲ್ಲಿ ಕೊನೆಯ ಸ್ಪರ್ಧಿ ಆಗೋದು ನಿಜವಾಗ್ಲೂ ಕನ್ನಡದವರಾಗಿ ನಮ್ಮೆಲ್ಲರ ಅದೃಷ್ಟ. ಚಿನ್ನಮ್ಮ, ಸರ್ಸು ಇಲ್ವಾ? ನಿಮ್ಮಿಬ್ಬರಿಗೂ 20 ನಿಮಿಷ ಸಮಯ ಇದೆ. ಮಾವಿನಕಾಯಿನ ತುಂಡು ತುಂಡಾಗಿ ಮಾಡಿ ಸಮಾನವಾಗಿ ಮಾವಿನಕಾಯಿ, ಮೆಂತ್ಯೆ, ಖಾರ, ಬೆಳ್ಳುಳ್ಳಿ, ಉಪ್ಪು ಎಲ್ಲಾನು ಸೇರಿಸಿ ಎಣ್ಣೆ ಹಾಕಿ ನನ್ನ ಮುಂದೆ ಇಟ್ರೆ ನಾನು ರುಚಿ ನೋಡಿ ವಿಜೇತೆ ಯಾರು ಅಂತ ಪ್ರಕಟಿಸ್ತೀನಿ. ಓ, ಇಷ್ಟೇನಾ? ಇದ್ ಮೊದ್ಲೇ ಗೊತ್ತಿದ್ರೆ ಮೇಡಮ್ ಬದಲು ನಾನೇ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಿಡಿ ಬಿಡಿಯಾಗಿರೋದನ್ನ ಕಲ್ಸೋದು ಒಂದ್ ಸ್ಪರ್ಧೆನಾ? ಕಲಸೋದು ಅಂದ್ರೆ ಸಾರಿಗೆ ತುಪ್ಪ ಹಾಕೊಳ್ಳೋದು, ರುಚಿಗೆ ಇನ್ನಷ್ಟು ಉಪ್ಪು ಹಾಕೊಳ್ಳೋ ತರ ಅಲ್ಲ. ಇದಕ್ಕೊಂದು ಪದ್ಧತಿ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರುಚಿ ಬದಲಾಗೋದಷ್ಟೇ ಅಲ್ಲ, ಮಾಡೋ ಉಪ್ಪಿನಕಾಯಿ ಕೂಡ ಹಾಳಾಗೋಗುತ್ತೆ. ಅತ್ತೆ ಸೊಸೆ ಸಿದ್ಧವಾಗಿದ್ದೀರಾ? ಇದೇ ಕೊನೆಯ ಸ್ಪರ್ಧೆ. ನಮ್ಮ ಚಿನ್ನಮ್ಮ ಗೆದ್ರೆ ಸಮ ಆಗೋಗುತ್ತೆ. ಸರಸು ಗೆದ್ರೆ 7 ದಿನಗಳ ಒಡವೆಗಳು 1 ದಿನ ಅಧಿಕಾರ ನಿನ್ ಸ್ವಂತ ಆಗೋಗುತ್ತೆ. ವನಜಕ್ಕ, ಯಾವುದೇ ಪರಿಸ್ಥಿತಿಯಲ್ಲೂ ಅವಳು ಗೆಲ್ಲಬಾರ್ದು. ಆಂಟಿಗೆ ನಾವು ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ಅವಳನ್ನ ಮಾತ್ರ ಡಿಸ್ಟರ್ಬ್ ಮಾಡ್ಬೇಕು. ಶೋರ್ ಪ್ರೀತಿ. ಇನ್ನು ಶುರು ಹಚ್ಕೊಳ್ಳಿ. ಪದ್ದು, ನಿನ್ ಟೈಮ್ ನೋಡ್ಕೋ. ಬಾವಾ, ನೀನ್ ಫೋನ್ ಕೊಡು. ಶುರು ಹಚ್ಕೊಳ್ಳಿ. ನಿಮ್ ಟೈಮ್ ಸ್ಟಾರ್ಟ್ ಆಯ್ತು. ಕಮಾನ್ ಮೇಡಮ್. ಕಮಾನ್ ಮ್ಯಾಮ್. ಮೇಡಮ್ 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 ಕಮಾನ್. ಯಾರು ಗೆಲ್ತಾರೋ ನೋಡೋಣ. ಕಮಾನ್ ಕಮಾನ್ ಮ್ಯಾಮ್. ಸರ್ಸು ಮಾಡಮ್ಮ, ಬೇಗ ಮಾಡು. ವಾಗ್ದೇವಿ. ಕಮಾನ್ 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 ಮೇಡಮ್, ಕಮಾನ್. ಸರ್ಸು, ಬೇಗ 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 ಕಟ್ ಮಾಡು ಸರ್ಸು. ಸರ್ಸು ಕಮಾನ್. ಮೇಡಮ್ ಕಮಾನ್, ಮೇಡಮ್ ಕಮಾನ್. ಮೇಡಮ್ ಮೇಡಮ್ ಅಲ್ಲಿ ಕೂಡ ಇದೆ ಮ್ಯಾಮ್. ಹೇ ಸರ್ಸು. ಆಂಟಿ ಬೇಗ.
ಸರ್ಸು ಹಾಗಲ್ಲ, ತಿರುಗ್ಸು ತಿರುಗ್ಸು. ತಿರುಗ್ಸು.